ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥ ಜಟಾಪಟಿ ಆದರೆ ಬಿಜೆಪಿಯಲ್ಲಿ ಯಾರಿಗೆ ಟಿಕೆಟು, ಬಾಗಲಕೋಟೆ ಕ್ಷೇತ್ರದ ಟಿಕೆಟ್ ಯಾರ ಪಾಲಾಗುತ್ತೆ? ಅಲ್ಲೂ ಕೂಡ ಪೈಪೋಟಿ ಇದೆ. ಅಲ್ಲಿ ವೀರಣ್ಣ ಚರಂತಿಮಠ್ ಅವರ ಜೊತೆಗೆ ಇನ್ನೂ ಹಲವು ಆಕಾಂಕ್ಷಿಗಳಿದ್ದಾರೆ. ಹಲವು ಆಕಾಂಕ್ಷಿಗಳು ಪಟ್ಟು ಹಿಡಿದಿದ್ದಾರೆ. ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಅವರು 2004, 2008 ಮತ್ತು 2018 3 ಬಾರಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದವರು ಚರಂತಿಮಠ್. ಅವ್ರ ಜೊತೆಗೆ MLC PH ಪೂಜಾರ, ಕ್ಷತ್ರಿಯ ಸಮುದಾಯದ ಡಾಕ್ಟರ್ ಶೇಖರ್ ಮಾನೆ, ಕುರುಬ ಸಮುದಾಯದ ವೀರಣ್ಣ ಹಳೇಗೌಡ, ಈ 4 ಹೆಸರುಗಳು ಓಡಾಡ್ತಾ ಇದೆ. ನಮಗೆ ಟಿಕೆಟ್ ಕೊಡಿ ಎನ್ನುವಂಥ ಬೇಡಿಕೆಯನ್ನು ಅವರು ಇಡ್ತಾ ಇದ್ದಾರೆ. ವೀರಣ್ಣ ಚರಂತಿಮಠ್ 3 ಬಾರಿ MLA ಆ ಕ್ಷೇತ್ರದಿಂದ. ಅದನ್ನು ಬಿಟ್ಟರೆ ಪೂಜಾರು, ಇನ್ನು ಮತ್ತಿಬ್ಬರು ಆಕಾಂಕ್ಷಿಗಳು. ಲಿಂಗಾಯತ ಸಮುದಾಯವನ್ನು ಹೊರತುಪಡಿಸಿ ಏನಾದರೂ ಯೋಚನೆ ಮಾಡಿದರೆ ಕ್ಷತ್ರಿಯ ಸಮುದಾಯಕ್ಕೆ ಅವಕಾಶ ಕೊಡಿ ಅಂತ ಒಬ್ಬರು, ಕುರುಬ ಸಮುದಾಯಕ್ಕೆ ಅವಕಾಶ ಕೊಡಿ ಅಂತ ಮತ್ತೊಬ್ಬರು. ಶೇಖರ್ ಮಾನೆ ಕ್ಷತ್ರಿಯ ಸಮುದಾಯದಿಂದ, ಕುರುಬ ಸಮುದಾಯದಿಂದ ನಮಗೇನಾದರೂ ಅವಕಾಶ ಕೊಡ್ತೀರಿ ಅಂತ ಆದರೆ, ಕುರುಬ ಸಮುದಾಯಕ್ಕೆ ಅವಕಾಶ ಕೊಡ್ತೀರಿ ಅಂತ ಆದರೆ ವೀರಣ್ಣ ಹಳೇಗೌಡ. ಸೊ ಇಷ್ಟು ಜನ ನಿರೀಕ್ಷೆಯಲ್ಲಿದ್ದಾರೆ, ಟಿಕೆಟ್ ಸಿಗಬಹುದು. ವೀರಣ್ಣ ಚರಂತಿಮಠ್ ಅವರನ್ನು ಬದಲಾಯಿಸ್ತೀರಿ ಅಂತ ಆದರೆ ನಮಗೆ ಅವಕಾಶ ಕೊಡಿ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆ ಘೋಷಣೆಯಾಗಿರುವ ಬೆನ್ನಲ್ಲೇ ಇವತ್ತಿನ ದಿವಸ BJP ಪಕ್ಷದಲ್ಲೂ ಕೂಡ ಟಿಕೆಟ್ ಆಕಾಂಕ್ಷಿಗಳು ಹೆಚ್ಚಾಗಿರುವಂಥದ್ದು. ಈ ನಡುವೆ ಏನು BJPಯ ಮುಖಂಡರಾಗಿರ್ತಕ್ಕಂಥ ವೀರಣ್ಣ ಹಳೇಗೌಡರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಏನು ಹೇಳ್ತಾರೆ ಅನ್ನೋಂಥದ್ದನ್ನು ಅವರನ್ನೇ ಕೇಳೋಣ. ಸರ್, ತಾವು ಕೂಡ ಒಬ್ಬ ಆಕಾಂಕ್ಷಿ ಆಗಿರುವಂಥ, ಟಿಕೆಟ್ ಆಕಾಂಕ್ಷಿ ಆಗಿರುವಂಥದ್ದು, ತಾವು ಯಾರಿಗೆಲ್ಲ ಭೇಟಿಯಾಗಿರುವಂಥದ್ದು ಏನು? ನಾನು ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಜಿ ಅವರಿಗೆ, ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ, ಹಾಗೂ ನಮ್ಮ ಜಿಲ್ಲೆಯ ನಾಯಕರಂಥ ನಿರಾಣಿ ಸಾಹೇಬರಿಗೆ, ಹಾಗೂ ನಾರಾಯಣ ಬಾಂಡಿಗೆ ಸಾಹೇಬರಿಗೆ, ಹಾಗೂ ನಮ್ಮ ನಾಯಕರಂಥ ಚರಂತಿಮಠ್ ಸಾಹೇಬರು ಕೂಡ ಭೇಟಿಯಾಗಿ ನಾನು, ಮತ್ತು P ರಾಜು ಅವರಿಗೆ, ಇನ್ನೂ ಹಲವಾರು ನಾಯಕರಿಗೆ ಭೇಟಿಯಾಗಿನಿ. ಮುಂದೆ ಎಲ್ಲ ರಾಷ್ಟ್ರೀಯ ನಾಯಕರಿಗೆ, ರಾಷ್ಟ್ರೀಯ ಅಧ್ಯಕ್ಷರಂಥ ನಿತಿನ್ ನಬೀನ್ ಜಿ ಅವರು, ಹಾಗೂ ಅಮಿತ್ ಶಾ ಜಿ ಅವರು, ಹಾಗೂ ನರೇಂದ್ರ ಮೋದಿಜಿ ಅವರು, ರಾಜನಾಥ್ ಸಿಂಗ್ ಅವರು, ಹಾಗೂ ಹರಿಯಾಣ ಮುಖ್ಯಮಂತ್ರಿಗಳಂಥ ನಯಾಬ್ ಸಿಂಗ್ ಸೈನಿಜಿ ಅವರು, ಹಾಗೂ ಸಂತೋಷ್ ಜಿ ಅವರಿಗೆ, ಇವರೆಲ್ಲರಿಗೂ ಕೂಡ ನಾನು ಮನವಿ ಪತ್ರಗಳನ್ನು ಈಗಾಗಲೇ ಪೋಸ್ಟ್ ಮುಖಾಂತರ ಕಳಿಸಿದ್ದೆ. ನನಗೊಂದು ಅವಕಾಶ ಮಾಡಿಕೊಡ್ರಿ. ನನಗೆ ಯಾಕಪ್ಪ ಅಂತಂದ್ರೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಒಮ್ಮೆ 25 ವರ್ಷದಲ್ಲಿ. ಈಗ ತಾವೆಲ್ಲ 7 ವಿಧಾನಸಭಾ ಮತಕ್ಷೇತ್ರದವು, 1 ರಿಸರ್ವ್ ಇದೆ. ಈಗ ಇನ್ನು ಉಳಿದ 6 ವಿಧಾನಸಭಾ ಕ್ಷೇತ್ರ, ಮುಂದೆ 2 ವಿಧಾನ ಪರಿಷತ್ ಸದಸ್ಯ, ಮುಂದೆ 1 ಪಾರ್ಲಿಮೆಂಟ್, ಯಾರ್ಯಾರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ? ಈಗ ನಮಗೂ ಜನ ಪ್ರಶ್ನೆ ಮಾಡಕತ್ತಾರೆ, ನೀವು ಅಲ್ಲಿ ಪಕ್ಷದೊಳಗೆ ದುಡಿತೀರಿ, ನೀವು ಯಾಕೆ ನೀವು ಯಾಕೆ ಕೇಳಬಾರ್ದು ಗೌಡ್ರ ಅಂತೇಳಿ ನನಗೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳು, ಕಾರ್ಯಕರ್ತರು ಕೇಳಿದ್ದಾರೆ. ಆದರೆ ನಾವು ಏನೋ ನೋಡ್ರಿ, ನಾವು ಪಕ್ಷಕ್ಕಾಗಿ ದುಡಿದೆವು. ಕನಿಷ್ಠ ಅಂದ್ರೆ ಒಂದು 10, 12, 13 ವರ್ಷದಿಂದನೂ ನಾನು ಪಕ್ಷದೊಳಗೆ ಅಧಿಕೃತವಾಗಿ ಒಂದು ಜವಾಬ್ದಾರಿಯಾಗಿ ಇದ್ದಾವೆ. ನಾನು ಅದಕ್ಕೆ ಪೂರ್ವದೊಳಗೆ ನಮ್ಮ ರಾಜಕಾರಣ ನಾನು ಫಸ್ಟ್ ಓಟ್ ಹಾಕಿದ್ದೆ ವಾಜಪೇಯಿ ಅವರಿಗೆ, ನಾನು ಗದ್ದಿಗೌಡರಿಗೆ ಫಸ್ಟ್ 2004 ಅವತ್ತಿಂದ ಕೂಡ. ನಾವು ಎಂದೂ ಕಾಂಗ್ರೆಸ್ ಪಕ್ಷಕ್ಕಂತರೂ ನಾವು ಹೋಗಿಲ್ಲ. ನಾವು ಇನ್ನು ಜನತಾದಳಿಂದ ರಾಜಕಾರಣ ಮಾಡಿವಿ. ಜನತಾದಿಂದ ಸೀದಾ ನಮ್ಮದು ರಾಜಕಾರಣ ಭಾರತೀಯ ಜನತಾ ಪಾರ್ಟಿ. ನಾನು ಅದಕ್ಕೆ ಒಬ್ಬ ಹೊಸ ಮುಖಕ್ಕೆ, ಹಿಂದುಳಿದ ವರ್ಗಕ್ಕೆ ಅವಕಾಶ ಮಾಡಿಕೊಟ್ರೆ ಬರುವಂಥ 2028 ಸಾರ್ವತ್ರಿಕ ಚುನಾವಣೆಗೆ ಒಳ್ಳೇದಾಗತ್ತೆ ಅನ್ನುವಂಥ ಅಪೇಕ್ಷೆ ಇಟ್ಕೊಂಡಿದ್ದಾರೆ. ನಾನೀಗ ಟಿಕೆಟ್ ಕೇಳ್ತಾ ಇದ್ದೀನಿ. ಪ್ರಕಾರ ಹಿಂದುಳಿದ ವರ್ಗಕ್ಕೆ ಕೊಟ್ಟಿಲ್ಲ ಅನ್ನುವಂಥ ಒಂದು ಅಸಮಾಧಾನ ಇದೆ ಅಂತಾರೆ ಭಾರತೀಯ ಜನತಾ ಪಕ್ಷದ. ಹೌದೌದು, ಇದೆ ಅದು ಅಸಮಾಧಾನ ಇದೆ. ಯಾಕಂದ್ರೆ ಸುಮ್ಮನೆ ಏನೋ ಇಲ್ಲ ಅಂತಂದ್ರೆ ಅದೆಲ್ಲ ಆಗಂಗಿಲ್ಲ. ಅದು ಅಸಮಾಧಾನ ಇದೆ. ಯಾಕಂದ್ರೆ ನಾನು ಆ ಸಮುದಾಯಗಳನ್ನು ಪ್ರತಿನಿಧಿಸುವಂಥವನು. ಇವತ್ತಿಗೆ ನಾನು ಕೇವಲ ಜಾತಿವಾರು ಅವಕಾಶಗಳನ್ನು ಕೇಳ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ವೀರಣ್ಣ ಚರಂತಿಮಠ್ ಅವರು ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರೆ, ಬೇರೆ ಬೇರೆ ಸಮುದಾಯದಿಂದಲೂ ಕೂಡ BJPಯ ಟಿಕೆಟ್ಗಾಗಿ ಬೇಡಿಕೆ ಬರ್ತಾ ಇರೋದು. ಕುರುಬ ಸಮುದಾಯಕ್ಕೆ ಸೇರಿದವರು ಮಾತನಾಡಿದ್ದನ್ನು ನೋಡಿದರೆ, ಇನ್ನು ಕ್ಷತ್ರಿಯ ಸಮುದಾಯದಿಂದಲೂ ಕೂಡ ಬೇಡಿಕೆ ಇಡಲಾಗಿದೆ, ನಮಗೂ ಟಿಕೆಟ್ ಕೊಡಿ ಅಂತ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಗೆ ದಿನಾಂಕ ಘೋಷಣೆಯಾದ ಬೆನ್ನಲ್ಲೇ ಬಹಳಷ್ಟು ರಾಜಕೀಯ ಚಟುವಟಿಕೆಗಳು ಬಿರುಸಿನಿಂದ ಕೂಡಿರುವಂತದ್ದು. ಈ ಮಧ್ಯೆ ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದ BJPಯ ಟಿಕೆಟ್ ಯಾರಿಗೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಇವುಗಳ ಮಧ್ಯೆ ಕೆಲವೊಂದಿಷ್ಟು ಆಕಾಂಕ್ಷಿಗಳು ಕೂಡ ಇರುವಂಥದ್ದು. ಅದರಲ್ಲಿ ಒಬ್ಬರಾಗಿರ್ತಕ್ಕಂಥ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ರಾಜಶೇಖರ್ ಮಾನೆ ಅವರು ನಮ್ಮ ಜೊತೆಗೆ ಇರುವಂಥದ್ದು. ಅವ್ರು ಏನು ಹೇಳ್ತಾರೆ ಅನ್ನೋಂಥ ಕೇಳೋಣ. ಸರ್, ಇವತ್ತಿನ ದಿವಸ ತಾವು ಕೂಡ ಒಬ್ಬ ಆಕಾಂಕ್ಷಿ ಆಗಿರುವಂಥದ್ದು, ಏನು ಹೇಳ್ತೀರಿ? ನಾನು ಕೂಡ ಬಾಗಲಕೋಟೆ ಈಗ ಉಪಚುನಾವಣೆಗೆ BJPಯಿಂದ ಒಂದು ಪ್ರಬಲ ಆಕಾಂಕ್ಷಿ ಅಂತ ಈಗಾಗಲೇ ಪಕ್ಷದ ಮುಖಂಡರಿಗೂ ಕೂಡ ತಿಳಿಸಿದ್ದೇನೆ. ಬಾಗಲಕೋಟೆ ಮತಕ್ಷೇತ್ರದ ಜನ ಅಭಿಪ್ರಾಯ ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಹೊಸ ಮುಖಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥ ಒಂದು ಜನಾಭಿಪ್ರಾಯ ಇರೋದು, ಅದು ಎಲ್ಲ ಕಂಡು ಬಂದಿರೋದರಿಂದನೇ
ನೀವು ಹೊಸ ಮುಖಕ್ಕೆ ಕೊಡೋದಾದರೆ ನನ್ನನ್ನು ಕೂಡ ಪರಿಗಣಿಸಿ ಅಂತ ಪಕ್ಷದ ಮುಖಂಡರಿಗೆ ಈಗಾಗಲೇ ತಿಳಿಸಿದ್ದೇನೆ. ಮತ್ತು ನನಗೆ ಯಾಕೆ ಕೊಡಬೇಕು ಅಂತ ಅನ್ನೋ ವಿಷಯ ಪ್ರಸ್ತಾಪ ಆದಾಗ, ನಾನು ಒಂದು ಚಿಕ್ಕ ಮಕ್ಕಳ ವೈದ್ಯನಾಗಿ ಇಲ್ಲೇ ಸುಮಾರು 27 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇದೇ ಊರಲ್ಲಿ ಹುಟ್ಟಿ ಬೆಳೆದವನು. ಮತ್ತು ಅನೇಕ ಸಾಮಾಜಿಕ ಎಲ್ಲ ಚಟುವಟಿಕೆಗಳಲ್ಲಿ ಕೂಡ ನಿರಂತರವಾಗಿ ಭಾಗವಹಿಸ್ತಾ ನನ್ನ ಸೇವೆ ಮಾಡ್ತಾ ಬಂದಿದ್ದೇನೆ. ಮತ್ತು ಅದಲ್ಲದೆ ನಮ್ಮ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ರಾಜ್ಯ ಉಪಾಧ್ಯಕ್ಷನಾಗಿ ಕೂಡ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಬಾಗಲಕೋಟೆ ಮತಕ್ಷೇತ್ರದ ಒಂದು ಅಭಿವೃದ್ಧಿಯ ಒಂದು ಕನಸನ್ನು ಕೂಡ ನಾನು ಕೂಡ ಒಂದು ಕಂಡಿದ್ದೇವೆ. ಕೆಲವು ಯೋಜನೆಗಳು ಏನೆಲ್ಲ ಮಾಡಬಹುದು ಅನ್ನೋದನ್ನು. ಮತ್ತು ಮೋದಿಜಿಯವರು ಹೇಳಿದಂತೆ ಯುವಕರು ವಿದ್ಯಾವಂತರು ರಾಜಕಾರಣದಲ್ಲಿ ಬರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.